ಈ ಈ ಒಂದು ಕೈಗಾರಿಕಾ ಬಾಂಧವ್ಯ ಯಾವ ಥರ ಅಂದರೆ, ಇದು ಭಾಳ ನೇರವಾಗಿ ಒಂದು ರಸ್ತೆಯಲ್ಲಿ ಹೋಗುವಂಥದ್ದಲ್ಲ. ಹಲವಾರು ಓರೆಕೋರೆಗಳು, ಹಲವಾರು ಹಠಾತ್ ಬೆಳವಣಿಗೆಗಳು ಆಗ್ತಾ ಇರ್ತವೆ. ನಾವು ಖಂಡಿತವಾಗ್ಲೂ ಸರ್ಕಾರ ಈ ರೀತಿ ಏಕಪಕ್ಷೀಯವಾಗಿ ಒಂದು ತೀರ್ಮಾನನ ನೆನ್ನೆ ಹೊರಡಿಸ್ತಾರೆ ಅಂತ ನಾವು ಭಾವಿಸಿರಲಿಲ್ಲ. ಜಂಟಿ ಕ್ರಿಯಾ ಸಮಿತಿಯಿಂದ ನೆನ್ನೆ ಹಲವಾರು ಜನ ಟಿ ವಿ ಪ್ಯಾನಲ್ ಡಿಸ್ಕಷನ್ಗೆ ಹೋಗಿದ್ದರು. ಇನ್ನು ಕೆಲವು ಭಾಳ ದೂರ ಮನೆ ಇರೋರು ಬೇಗ ಹೊರಟು ಬಿಟ್ಟಿದ್ರು. ನಾವು ಸಂಜೆ ಆಫೀಸಲ್ಲೇ ಇದ್ವಿ. ಸುಮಾರು 9 ಗಂಟೆ ಸುಮಾರಿಗೆ ನಮಗೆ ಇದ್ರ ಆದೇಶ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಬಂತು. ಅದನ್ನು ನಾವು ಕೂತ್ಕೊಂಡು ಅದನ್ನು ಅಧ್ಯಯನ ಮಾಡಿದಾಗ ನಾವು ಕೇಳಿದ 36 ತಿಂಗಳ ಬದಲಿಗೆ 26 ತಿಂಗಳು ಬಂದಿದ್ದಾರೆ. 38 ತಿಂಗಳ ಬದಲಿಗೆ 26 ತಿಂಗಳು ಒಪ್ಪಿಗೆ ಕೊಟ್ಟಿದೆ ಸರ್ಕಾರ ಅಂತ. ಮತ್ತು ಅದನ್ನು ಸರ್ಕಾರ ಭರಿಸ್ತಾ ಇದೆ ಆ ದುಡ್ಡನ್ನು ಅಂತ. 1271 ಕೋಟಿ ರೂಪಾಯಿ. ಇನ್ನು 521 ಕೋಟಿ ಕೊಟ್ಟರೆ 1792 ಕೋಟಿ ನಮ್ಮ ಇಡೀ ಬೇಡಿಕೆಯನ್ನು ಈಡೇರಿಸ್ಬಿಡ್ಬೋದು. ಇಷ್ಟು ದೊಡ್ಡ ರಾಜ್ಯದಲ್ಲಿ ಸಾರಿಗೆ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ 4,50,000 ಕೋಟಿ ರೂಪಾಯಿ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸೋರಿದ್ದಾರೆ. ಈ ಹಂತದಲ್ಲಿ 521 ಕೋಟಿ ಯಾತಕ್ಕವರು ಸಾರಿಗೆ ನೌಕರಿಗೆ ನಿರಾಕರಿಸಬೇಕು? ಇವ್ರು ಏನು 1/1/20ರಿಂದ 31/12/20 ಇಸ್ವಿವರೆಗೂ ಮಾಡಿದ್ದಾರೆ. ಆ ಟೈಮಲ್ಲಿ ರಿಟೈರ್ ಆದವ್ರಿಗೆ ಏನೂ ಅರಿಯರ್ಸ್ ಬರೋಲ್ಲ. ಅವರೆಲ್ಲ ಸಂಸ್ಥೆಗೆ 25-30 ವರ್ಷ ದುಡಿದವರು, ಕೋವಿಡ್ ಟೈಮಲ್ಲೂ ಡ್ಯೂಟಿ ಮಾಡಿದವರು, ಕೋವಿಡ್ ಟೈಮಲ್ಲಿ ಜೀವ ಕಳ್ಕೊಂಡವರು. ಅದರಿಂದ ಆ 521 ಕೋಟಿಯನ್ನು ನಿರಾಕರಣೆ ಮಾಡೋದು ಅಮಾನವೀಯ ಅಂಥೇಳಿ ನಾವು ಹೇಳ್ತೀವಿ. ಎರಡನೇದು, 1/1/24ರಿಂದ ನಮ್ಮ ವೇತನ ಪರಿಷ್ಕರಣೆ ಆಗಬೇಕು. 1/4/25ಕ್ಕೆ ಬಂದಿದ್ದಾರೆ ಅವರು. ಅದನ್ನು ಯಾಕೆ ಅವ್ರು ಇನ್ನೊಂದು 15 ತಿಂಗಳನ್ನ ಚೌಕಾಸಿ ಮಾಡಬೇಕು? ಅದಕ್ಕೆ ಈಗಾಗಲೇ ಸರ್ಕಾರ ಫೇರ್ ಹೈಕ್ಗೆ ಕೊಟ್ಟಿದೆ 15%. ಫೇರ್ ರಿವಿಷನ್ ಕಮಿಟಿನ ಪರ್ಮನೆಂಟಾಗಿ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಅದರಿಂದ ಸರ್ಕಾರಕ್ಕೆ ಯಾವುದೇ ಹೊರೆ ಬೀಳೋದಿಲ್ಲ 1/1/24 ನಂತರದ ವೇತನ ಪರಿಷ್ಕರಣೆದು. ಅದರ ಪರ್ಸೆಂಟೇಜನ್ನು ಯೂನಿಯನ್ ಜೊತೆಯಲ್ಲಿ ಮಾತಾಡ್ತೀವಿ ಎಂದಿದ್ದಾರೆ. ನಾವು 25 ಕೇಳಿದ್ದೀವಿ. ಸರ್ಕಾರ ಚೌಕಾಸಿ ಮಾಡಿ ಅದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂದರೆ ನಾವೇನು ಜಗಳ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಈ ಪೀರಿಯಡು 1/1/24 ಅನ್ನೋದು ನಮಗೆ ಭಾಳ ಮುಖ್ಯವಾದ್ದು. ಅದರಿಂದ 2 ವಿಚಾರ ಇತ್ಯರ್ಥ ಆದರೆ ನಾವು ಬೀದಿಗಿಳಿಯೋ ಪ್ರಸಂಗ ಬರಲ್ಲ ಅನ್ನೋದು ನನ್ನ ಭಾವನೆ. ಆದರೆ ಈ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ನಾವು ಮೊದಲೇ ಅನೌನ್ಸ್ ಮಾಡಿದಾಗೆ 4 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಜಂಟಿ ಕ್ರಿಯಾ ಸಮಿತಿ ಅಷ್ಟು ಮತ್ತು ಮಧ್ಯಾಹ್ನ 3-3:30ಗೆ MD ಅವರು ಬರ್ತಾರೆ. ಅವರು ಮತ್ತೇನು ಹೇಳ್ತಾರೆ ಅನ್ನೋದನ್ನು ಕೇಳಿಕೊಂಡು ಜಂಟಿ ಕ್ರಿಯಾ ಸಮಿತಿ ಸಮಗ್ರವಾಗಿ ಒಂದು ಪರಿಶೀಲನೆ ಮಾಡಿ ಒಂದು ಸೂಕ್ತವಾದ ತೀರ್ಮಾನ ತಗೋತೀವಿ ನಾವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಾದರೂ ಕೊಟ್ಟಿದ್ದೀವಿ, ಇಷ್ಟಕ್ಕೆ ಸಂತೋಷ ಪಡಲ್ವಾ ಅಂತ ಡಿ ಕೆ ನೋಡಿ, ನಾನು ಹೇಳೋದು, ಕೊಡಬೇಕಾದ ದುಡ್ಡು ಯಾರು ಧರ್ಮಕ್ಕೆ ಕೊಡ್ತಾ ಇಲ್ಲ, ನಾವು ಭಿಕ್ಷೆ ಕೇಳ್ತಾ ಇಲ್ಲ. ಕೊಟ್ಟಷ್ಟಕ್ಕೆ ತೃಪ್ತಿ ಪಡೋಕ್ಕೆ ಈ ಉದ್ದಟತನದ ಮಾತನ್ನು ನಾವು ಖಂಡನೆ ಮಾಡ್ತೀವಿ. 38 ತಿಂಗಳ ಅರಿಯರ್ಸ್ ಹಣ ನಾವು ದುಡಿದಿರುವಂಥ ಹಣದ ವೇಜಸ್ ಅದು. ಅದನ್ನು ಕೊಡೋಕ್ಕೆ ಅವರು ಅಕಸ್ಮಾತ್ ಅವ್ರ ಹತ್ರ ಕೊಡೋಕ್ಕೆ ಈಗ ತಕ್ಷಣ ಕೊಡೋಕ್ಕಾಗಲ್ಲ, ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಂದರೆ ಇನ್ನು 500 ಕೋಟಿ ರೂಪಾಯಿನ ನಾವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀವಿ ಅಂದರೆ ಓಕೆ. 1271 ಕೋಟಿನ ಈಗ ಬಿಡುಗಡೆ ಮಾಡೋಕ್ಕೆ ಸರ್ಕಾರ ಒಪ್ಪಿದೆ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಈ ಕೊಟ್ಟಷ್ಟಕ್ಕೆ ಇನ್ನು ತೃಪ್ತಿ ಇಲ್ವಾ ಅಂದರೆ ನಾವು ದುಡ್ದಿದ್ದ ದುಡ್ಡು ಅದನ್ನು ನಾವು ಇಷ್ಟು ಕೊಟ್ಟಷ್ಟಿಗೆ ಇಸ್ಕೋಬೇಕು ಅಂತ ಹೇಳಿದ್ರೆ ಯಾರನ್ನೂ ನಾವು ಫೇವರ್ ಕೇಳ್ತಾ ಇಲ್ಲ. ಅದರಿಂದ ಈ ಥರದ ಉದ್ದಟದ ಮಾತುಗಳು ಸರಿಯಲ್ಲ. DK ಶಿವಕುಮಾರ್ ಅವರು ನಾಳೆ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು ಈ ರೀತಿ ಸಾರಿಗೆ ನೌಕರನ್ನ ಹೀನಾಯವಾಗಿ ಮಾತಾಡಿಸೋದು ಸರಿಯಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಏನೇ ಪ್ರಸ್ತಾಪ ಸಲ್ಲಿಸ್ಬೋದು. ಈಗ 4 ಗಂಟೆ ಆದಮೇಲೆ ನಾಳೆ ಮುಷ್ಕರ ಸರ್, ನಾಳೆನೂ ಸಹ ನಾವು ಮುಷ್ಕರ ಮಾಡ್ತೀವಿ ಅನ್ನೋದು ನಮ್ಮ ತೀರ್ಮಾನ ಆಗಿರಲಿಲ್ಲ. ಮುಷ್ಕರ ಮಾಡೋವಾಗ ಡೇಟನ್ನು ನೋಟಿಸ್ ಕೊಡೋದಿಲ್ಲ ಅಂತ ನಾವು ಹೇಳಿದ್ವಿ. ಸೊ ಅಕಸ್ಮಾತ್ ನಾಳೆ ಆಗ್ಬೋದು ಅಥವಾ ಮುಂದಿನ ವಾರ ಆಗ್ಬೋದು. ಅದನ್ನು ಸಂಜೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಾವು ನೋಟಿಸ್ ಕೊಡದೆ ಮುಷ್ಕರ ಕರೆ ಕೊಡ್ತೀವಿ. ಬಟ್ ಈ ಬೆಂಗಳೂರು ಚಲೋ ಕಾರ್ಯಕ್ರಮದಿಂದ ಇಡೀ ರಾಜ್ಯದ ಸಾರಿಗೆ ನೌಕರರಲ್ಲಿ ನಾವು ಮುಷ್ಕರ ಯಾವತ್ತು ಮಾಡ್ತೀವಿ ಅನ್ನೋದನ್ನು ತಿಳಿಸಿ ನಾವು ಅದನ್ನು ಮುಷ್ಕರನ ಮಾಡ್ತೀವಿ, ಮಾಡಲೇಬೇಕಾದ ಸಂದರ್ಭ ಬಂದಾಗ. ಆದರೆ ಸರ್ಕಾರ ಇಷ್ಟು ದೂರಕ್ಕೆ ಬಂದಿರೋದ್ರಿಂದ ನನಗೀಗಲೂ ಸಹ ಮಾತುಕತೆಗೆ ಅವಕಾಶ ಇದೆ ಅನ್ನೋದು ನನ್ನ ಅನುಭವದ ಮಾತು. ಮತ್ತು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏನು ತೀರ್ಮಾನ ಬರುತ್ತೋ ನಾವು ಆ ತೀರ್ಮಾನ ಜಾರಿ ಮಾಡ್ತೀವಿ. ಸಾರಿಗೆ ನೌಕರರ ಹೋರಾಟ ಅಂದರೆ ಅನಂತ್ ಸುಬ್ಬರಾವ್ ಅವರು ಇದ್ದರು, ಬಟ್ ದುರ್ದೈವ ಇವಾಗ ಇಲ್ಲ, ಅವರ ಅನುಪಸ್ಥಿತಿಯಲ್ಲಿ. ಸರ್, ಈಗ ತಾವು ಗಮನಿಸಿರ್ಬೋದು, ಸಾರಿಗೆ ನೌಕರರಿಗೆ ಅನಂತ್ ಸುಬ್ಬರಾಯರು ಒಂದು ಸ್ಫೂರ್ತಿಯಾಗಿದ್ದರು, ಹೋರಾಟದ ಒಂದು ಚಿಲುಮೆ ಆಗಿದ್ದರು. ಅವ್ರ ಹೆಸರೇ ಒಂದು ಹೋರಾಟ ಚಳುವಳಿಗೆ ಒಂದು ದೊಡ್ಡ ಶಕ್ತಿಯವರು. ಆದರೆ ಸಾರಿಗೆ ನೌಕರರು ನಾವು 29ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಾಗ ಅನಂತ್ ಸುಬ್ಬರಾಯರಿದ್ದರು. ಹಿಂದಿನ ರಾತ್ರಿ ಅವರು ತೀರ್ಕೊಂಡ್ರು, ನಾವೇ ಅದನ್ನು ಮುಂದಕ್ಕೆ ಹಾಕಿದ್ವಿ. ಆದರೆ ಸಾರಿಗೆ ನೌಕರರು ಈ ಬೆಂಗಳೂರು ಚಲೋ ಕಾರ್ಯಕ್ರಮನ ನಾವು ಮುಂದೂಡಿದ ಡೇಟಲ್ಲಿ ಮಾಡಿದಾಗಲೂ
ಅವರು ಅದೇ ಉತ್ಸಾಹ ಮತ್ತು ಸ್ಫೂರ್ತಿಯಿಂದ ಭಾಗವಹಿಸಿದ್ದಾರೆ ಇವತ್ತು. ಸೊ ಕಾಮ್ರೇಡ್ ಅನಂತ ಸುಬ್ಬರಾಯರು ನಮ್ಮ ಜೊತೆಲಿ ಇಲ್ಲವೇ ಹೊರತು ಹೋರಾಟ ಚಳುವಳಿ ಜೀವಂತವಾಗಿದೆ ಅನ್ನೋ ಸಂದೇಶನ ಇವತ್ತಿನ ಬೆಂಗಳೂರು ಚಲೋ ಕಾರ್ಯಕ್ರಮ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟ್ಗಳಿಗೆ ತಿಳುವಳಿಕೆ ಕೊಟ್ಟಿದೆ. ಅದರ ಕಾರಣದಿಂದಲೇ ನಿನ್ನೆ ರಾತ್ರಿ 28ನೇ ತಾರೀಕು ರಾತ್ರಿ ನಾವೆಲ್ಲ ಭಾಳ ಬೇಸರದಲ್ಲಿದ್ವಿ. ಕಾಮ್ರೇಡ್ ಅನಂತ ಸುಬ್ಬರಾಯರನ್ನ ಜಸ್ಟ್ ಆಗ್ತಾನೆ ಕಳ್ಕೊಂಡಿದ್ವಿ ಸಂಜೆ 6:30ಗೆ. ಬಟ್ ನಿನ್ನೆ 6:30ಗೆ ರಾಮಲಿಂಗಾರೆಡ್ಡಿಯವರು, ಸಾರಿಗೆ ಇಲಾಖೆಯ ಅಧಿಕಾರಿಗಳು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ರಾತ್ರಿ ಹಗಲು ವರ್ಕ್ ಮಾಡಿ ರಾತ್ರಿ 9 ಗಂಟೆಗೆ ನೋಟಿಫಿಕೇಷನ್ ತಂದಿದ್ದಾರೆ ಅಂತಂದರೆ ಸಾರಿಗೆ ನೌಕರರ ಹೋರಾಟದ ಉತ್ಸಾಹ ಅನಂತ ಸುಬ್ಬರಾವ್ ಜೊತೆಯಲ್ಲಿ ಕೊನೆ ಆಗಿಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಕಾರ ಕೂಡ ಸ್ಪಂದನಶೀಲವಾಗಿ ನಿನ್ನೆ ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ. ಅದು ಏಕಪಕ್ಷೀಯ ಅನ್ನೋದು ಒಂದು ಟೀಕೆ ಬಿಟ್ಟರೆ ಸರ್ಕಾರ ಮುಂದೆ ಬಂದಿದೆ ಅನ್ನೋದನ್ನು ನಾವು ಗುರುತಿಸಬೇಕಾದಂಥ ವಿಚಾರ. ಅದು ಏಕಪಕ್ಷೀಯ ತೀರ್ಮಾನ ಮಾಡಿದ್ರು, ಡಿಸೆಂಬರ್ 13 ಆದಮೇಲೆ ನಮ್ಮನ್ನು ಕರಿತೀವಿ ಅಂದಿದ್ರು, ಮೀಟಿಂಗ್ ಮಾಡಲಿಲ್ಲ, ಇದೆಲ್ಲ ಟೀಕೆ ಇದೆ. ಆದರೆ ಇದರ ಮಧ್ಯದಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು 1/4/26 ಅಂತ ಹೇಳಿದರು ನವಂಬರ್ 26ರ ಸಭೆಯಲ್ಲಿ. ಈಗ ನವಂಬರ್ 1/4/25ಕ್ಕೆ ಬಂದಿದ್ದಾರೆ. ನಾವು ಇನ್ನು ಸ್ವಲ್ಪ ಪ್ರಯತ್ನ ಮಾಡಿದ್ರೆ 1/1/24ಕ್ಕೆ ಬಂದೇ ಬರ್ತಾರೆ. ನಮಗೆ ಯಾವ ಅನುಮಾನವೂ ಇಲ್ಲ. ನಾವು ತಾಳ್ಮೆ ಕಳ್ಕೊಬಾರ್ದು. ಸರ್, ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ಬಿಡುತ್ತೆ ಬಸ್ಗಳು ನಿಂತೋದ್ರೆ, ಅದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯ ಇಲ್ಲ. ನಾವು ಈಗ ಒಂದು ಪ್ರಶ್ನೆ ಏನಂದರೆ, ಇಲ್ಲಿ ಹಲವಾರು ಫೋರ್ಸಸ್ ಕೆಲಸ ಮಾಡಿದೆ. ನಮ್ಮ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ಒಂದು ಸ್ವಲ್ಪ ಕಾಳಜಿ ಇದೆ ಅಂದರೆ ಅದಕ್ಕೆ ನಾವು ಸರ್ಕಾರನ ಅಭಿನಂದಿಸ್ತೀವಿ. ಎರಡನೇದು, ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವರ ಇವರು BY ವಿಜಯೇಂದ್ರರವರು, ಅಶೋಕ್ ಅವರು ಕೂಡ ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ. ನಾವು ಅವರಿಗೆ ಈ ವೇದಿಕೆ ಮೂಲಕ, ಜಂಟಿ ಕ್ರಿಯಾ ಸಮಿತಿ ಮೂಲಕ ನಾವು ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀವಿ. ಮತ್ತು ಅವರಿಗೆ ಅಟ್ ದಿ ಸೇಮ್ ಟೈಮ್ ಈ ರಾಜಕೀಯವಾಗಿ ಈ ಟ್ರೇಡ್ ಯೂನಿಯನ್ಸ್ ಹೋರಾಟ BJP ಕಾಂಗ್ರೆಸ್ ಮಧ್ಯೆ ಒಂದು ಜಗಳಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ನಾವು ಅವ್ರನ್ನ ವಿನಮ್ರವಾಗಿ, ನೀವು ಈ ವೇದಿಕೆಗೆ ಕೊಟ್ಟಿರೋ ಬೆಂಬಲ ಸಾಕು ಈ ಹೋರಾಟಕ್ಕೆ ಅಂತ ಹೇಳಿ ನಾವು ಅವ್ರಿಗೆ ಆಗಲೇ ತಿಳಿಸಿದ್ದೀವಿ. ಬಟ್ ಈಗ ಇದೆಲ್ಲವೂ ಸಹ ಸರ್ಕಾರದ ಮೇಲೆ ಪ್ರಭಾವ ಬೀರಿದೆ. ಮತ್ತು ನಮ್ಮ ಜನ ಕೂಡ ನಾವು ನೋಟಿಸ್ ಕೊಡದೆ ಹೋರಾಟ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂದ್ರೂ ಅವರು ಟೋಟಲಾಗಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಸರ್ಕಾರ ಇದೆಲ್ಲರಿಂದ ಸರಿಯಾದಂಥ ಒಂದು ಸಂದೇಶ ಸ್ವೀಕಾರ ಮಾಡಿದೆ ಅಂತೇಳಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಅದರಿಂದ ನಾವು ಯಾವತ್ತೂ ಸಹ ಜಂಟಿ ಕ್ರಿಯಾ ಸಮಿತಿ ಸಾರ್ವಜನಿಕರನ್ನ, ನಮ್ಮದು ಜಗಳ ಸರ್ಕಾರದ ಜೊತೆ ಇರ್ಬೋದು, ಮ್ಯಾನೇಜ್ಮೆಂಟ್ ಜೊತೆ ಇರ್ಬೋದು, ಯಾವತ್ತೂ ಸಹ ಈ ರಾಜ್ಯದ ಪ್ರಯಾಣಿಕರು ನಮ್ಮ ಬ್ರೆಡ್ ಆ್ಯಂಡ್ ಬಟರು, ಅವರೇ ನಮಗೆ ಊಟ ಕೊಡೋರು. ಅವರ ಹಿತವನ್ನು ನಾವು ಯಾವತ್ತೂ ಕಡೆಗಣಿಸೇ ಇಲ್ಲ ನಮ್ಮ ಹೋರಾಟದಲ್ಲಿ. ಅದರಿಂದ ಅವ್ರ ಹಿತವನ್ನು ಗಮನದಲ್ಲಿಟ್ಕೊಂಡು ಒಂದು ಸೂಕ್ತವಾದ ತೀರ್ಮಾನನ ಜಂಟಿ ಕ್ರಿಯಾ ಸಮಿತಿ ತಗೊಳ್ಳುತ್ತೆ. ಹೋರಾಟ ಮುಂದುವರಿಬೋದು. ಮುಷ್ಕರ ನಾಳೆನೇ ಮಾಡಿದ್ರೆ ಏನು ಉಪಯೋಗ? ಅದು ಎಲ್ಲ ಹರಡುವಷ್ಟರೊಳಗಡೆಗೆ 1-2 ದಿನ ಆಗುತ್ತೆ. ನೋಟಿಸ್ ಕೊಡದೆ ಮಾಡೋ ಮುಷ್ಕರ. ನೋಟಿಸ್ ಕೊಟ್ಟರೆ ಹಿಂದಿನ ದಿವಸನೇ ಬಸ್ಗಳು ನಿಲ್ತವೆ ಮತ್ತು PILೂ ಬರ್ಬೋದು. ಅದರಿಂದ ನಮಗೆ ಮುಷ್ಕರಕ್ಕಾಗಿ ಮುಷ್ಕರ ಅಲ್ಲ, ನಮ್ಮ ಪ್ರತಿಷ್ಠೆಗಾಗಿ ಮುಷ್ಕರ ಅಲ್ಲ. ಅದರಿಂದ ನ್ಯಾಯಕ್ಕಾಗಿ ನಡೆಸೋ ಹೋರಾಟ ಯಾವ ರೀತಿ ಮುಂದುವರಿಸೋದು ಅಂತ ಹೇಳಿ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡುತ್ತೆ. ಖಂಡಿತವಾಗ್ಲೂ ನಾವು ಪ್ರಯಾಣಿಕರ ಹಿತವನ್ನು ಕಡೆಗಣಿಸಿ ಯಾವ ತೀರ್ಮಾನನೂ ಮಾಡಲ್ಲ. ಸಾರಿಗೆ ಸಚಿವರು ನಿಜವಾಗಿ ಹೇಳ್ತಾರೆ, ಇನ್ನು ಕಳೆದ BJP ಸರ್ಕಾರ ಉಳಿಸ್ಬಿಟ್ಟಿತ್ತು ಹಿಂಬಾಕಿ ದುಡ್ಡನ್ನು, ಅದನ್ನು ನಾವು ಕೊಡೋದು ಕಷ್ಟ ಆಗ್ತಿದೆ, ನಾವು ಸಾಲ ಮಾಡಿ ತರ್ತಾ ಇದ್ದೀವಿ. ಸರ್, ನಾನು ಹೇಳೋದು, ಇದು ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಅಗ್ರಿಮೆಂಟು ಮಾಡುವಾಗ, ಒಂದು ಘೋಷಣೆ ಮಾಡುವಾಗ BJP ಇತ್ತ ಕಾಂಗ್ರೆಸ್ ಇತ್ತ ಅನ್ನೋದು ರಾಜಕೀಯವಾದಂಥ ಚರ್ಚೆ. ಆ ಚರ್ಚೆನೇ ಅಪ್ರಸ್ತುತ ನನ್ನ ಪ್ರಕಾರ. ಅಕಸ್ಮಾತು ಬೊಮ್ಮಾಯಿಯವ್ರ ಸರ್ಕಾರ ಸಾಲ ಮಾಡಿದೆ ಅಂತಂದರೆ ಅದನ್ನು ತೀರಿಸಬೇಕಾದ ನಂತರ ಬಂದವರ ಹೊಣೆಗಾರಿಕೆ. ಇವತ್ತು ನಮ್ಮ ರಾಜ್ಯ ಬಜೆಟ್ನ ಸುಮಾರು 23% ನಮ್ಮ GDP ಹಿಂದೆ ಸರ್ಕಾರಗಳು ಮಾಡಿದಂಥ ಸಾಲಕ್ಕೆ ಹೋಗ್ತಾ ಇದೆ. ಆವಾಗ ನೀವು ಈ ಮಾತಾಡೋದಿಲ್ಲ. ಸಾರಿಗೆ ನೌಕರರ ಬಾಕಿಗೆ ಮಾತ್ರ ನೀವು ಹಿಂದಿನ ಸರ್ಕಾರ ಅಂತ ಹೇಳಿದ್ರೆ ಏನು ಮಾಡೋದು? ಹಿಂದಿನ ಸರ್ಕಾರ ಮಾಡಿ ಸಾಲನ ಬೇಕಾದಷ್ಟು ಪ್ರಾಜೆಕ್ಟ್ಗಳಿಗೆ, ಅವರು ರಸ್ತೆ ರಿಪೇರಿಯಿಂದ ಹಿಡಿದು ಎಲ್ಲದಕ್ಕೂ ಅವರು ಕೊನೆ ಗಳಿಗೆಯಲ್ಲಿ ಎಷ್ಟೆಲ್ಲ ಅವರು ಸ್ಯಾಂಕ್ಷನ್ಗಳು ಕೊಟ್ಟು ಸಾಲ ಮಾಡಿದ್ದಾರೆ. ಆ ಸಾಲ ತೀರಿಸಲ್ವಾ? ಅದು ಸರ್ಕಾರದ ಹೊಣೆಗಾರಿಕೆ. ಅದು ಸಾರಿಗೆ ನೌಕರರಿಗೆ ಮಾತ್ರ ನೀವು ಹಿಂದಿನ ಸರ್ಕಾರ ಅಂತ ಹೇಳೋದು ಸರಿಯಲ್ಲ. ಅದು ಅದರಿಂದ ನಾವು ಆವಾದ ಒಪ್ಪೋದಿಲ್ಲ. ಬಟ್ ಅವರು ಈ 26 ತಿಂಗಳ ಅರಿಯರ್ಸನ್ನು ಕೊಡಲಿಕ್ಕೆ ಮುಂದೆ ಬಂದಿರೋದನ್ನು ನಾವು ಸ್ವಾಗತ ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ 38 ತಿಂಗಳ ಅರಿಯರ್ಸ್ಗೆ ನಮ್ಮ ಹೋರಾಟನ ನಾವು ಮುಂದುವರಿಸ್ತೀವಿ.